ಅಮರಪತಿ ನಿಭ ಕಾರ್ತವೀರ್ಯನು ವಿಮಲ ಮಾಹಿಷ್ಮತಿಯು ಕೊರಿದಿರಿ ಅಮಿತ ಕೊಗದಿ ಜಗತ್ ಸರ್ವಕ್ಕೂ ವಿಷಕಾರಕವಾದಂತಹ ಮರಣ. ಅಪಾಲ ವೃದ್ಧರಾಜಿಯಾಗಿ ಯಾರನ್ನೂ ಬಿಟ್ಟು ಹೋದದ್ದಿಲ್ಲ. ಗರ್ಭಸ್ಥ ಶಿಶುವನ್ನಾದರೂ ಕೂಡ ಬೆಡಂಬೂತದಂತೆ ವ್ಯಾಪಿಸುವಂತದ್ದೇ ಆಗಿದೆ. ಹಾಗಾದ್ರೆ ಹುಟ್ಟು ಸಾವುಗಳ ಮಧ್ಯದಲ್ಲಿರುವಂತಹ ಜೀವನವನ್ನು ಸಾಧನೆಯ ಮುಖೇನ ಸಾರ್ಥಕ್ಯ ಪಡಿಸಿಕೊಳ್ಳಬೇಕಾದ್ದು ಯೋಧನಾದವನ ಲಕ್ಷಣ ಎನ್ನುವ ಹಾಗೆ ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವ ಯಾರು ಅಂತ ಕೇಳಿದ್ರೆ ಈ ಹೈಹಯ ವಂಶಸ್ಥ ಆಗುವುದಕ್ಕೆ ಕೃತವೀರ್ಯ ಮಹಾರಾಯರಿಂದಲಾಗಿ ರಾಕವತಿ ದೇವಿಯವರ ಪಾವನ ಗರ್ಭಾಂಬುದಿಯಲ್ಲಿ ಇಳೆಯ ಬೆಳಕನ್ನು ಕಂಡೆ. ನಾ ಆವಿರ್ಭವಗೊಳ್ಳುವಂತಹ ಆ ವೇಳೆಯಲ್ಲಿ ಕರವಿಹೀನ ಕಂದಮ್ಮನಾರಾಗಿದ್ದೆ. ಗುರುಗಳಾದಂತಹ ದತ್ತಾತ್ರೇಯರ ಅನುಗ್ರಹ ಸಹಸ್ರ ಬಾಹುಗಳು ಲಭ್ಯವಾಯಿತು. ಈಗ ಹೇಗೆ ಅಂತ ಕೇಳಿದ್ರೆ ಅಮರೇ
ಇವರೆಲ್ಲರ ಆಶೀರ್ವಾದ ನನ್ನ ಬದುಕಿನ ಉದ್ದಕ್ಕೂ ದೊರೆಯುವಂತೆ ಅನುಗ್ರಹಿಸು ಸ್ವಾಮಿ. ಯಾರೆಲ್ಲ ನನ್ನ ಪ್ರವೇಶಕ್ಕೆ ಚಪ್ಪಾಳೆ ಹಾಕಿದ್ದಾರೆ ಅವರೆಲ್ಲರಿಗೂ ಸದಾ ಮಾಲಿಂಗೇಶ್ವರ ಸ್ವಾಮಿಯು ಸದಾ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಿ ಕಾಪಾಡಲಿಂತ ನಾನು ಬಿಡ್ತೀನಿ. ಮತ್ತೆ ಹಾಕಿದವರು ಮೊದಲು ಹಾಕಿದ್ದರಲ್ಲಿ ಪಾತ್ರದಲ್ಲಿ ಪಂಚ ಉಷಾ ಕಾಲದಲ್ಲಿ ಮಂತ್ರದಿಂದ ಮಿಂಚಿನಂತೆ ಇದ್ದಂತ ನಾನು ಪಂಚಭೌತಿಕವಾದಂತಹ ಈ ಪ್ರಪಂಚದಲ್ಲಿ ಪಂಚೇಂದ್ರಿಯಿಂದ ಕೂಡಿದಂತ ದೇಹವನ್ನು ಶುದ್ಧೀಕರಿಸಿ ಸಭಾಸ್ಥಾನವನ್ನು ಪ್ರವೇಶ ಮಾಡುವಾಗ ರೇಣುಕಾ ಸ್ವಯಂವರದ ಬಗ್ಗೆ ದೂತರಾದ ನುಡಿಯನ್ನು ಕೇಳಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಹೊರಟಿದ್ದೇನೆ. ಇಂದ್ರನ ಪ್ರಭುತ್ವವನ್ನು, ಅಗ್ನಿಯ ತೇಜಸ್ಸನ್ನು, ವಾಯುವಿನ ವೇಗವನ್ನು, ಅಂತಕನ ಅಗಟನ್ನು, ಹಾಗೆ ಕಡೆಗಾಲ ಒಡೆಯಂತ ಮೃಡನ ಕ್ರೋಢೀಕರಿಸಿ ಶ್ರೀಧರ ಚೈತನ್ಯ ಚಿನ್ಮಯರ ಅಂತಃಶಕ್ತಿಯನ್ನು ಬೆಳೆದುಕೊಂಡು ಅವರನ್ನು ಅರ್ಧ ನಿಷ್ಕ್ರಿಯಗೊಳಿಸಿ ಪೌರುಷವಂತನಾಗಿ ಸಭಾ ಮಂಟಪವನ್ನು ಬಂದು ಸೇರಿದ್ದೇನೆ. ವಿಶೇಷವಾದಂತಹ ಸಭಾ ಮಂಟಪವನ್ನು ಕಂಡು ಆನಂದ ತುಂದಿರನಾದೆ. ಗುರು ಹಿರಿಯರು, ವೇದಾಂಗ ಪಂಡಿತರು, ಪಾಮರರು ಬಂದು ಸೇರಿದ್ದಾರಲ್ಲವೇ? ಸರಿ ಮಾತಾಡು. ಯಾವಾಗ ಯಾವಾಗ? ಈಗ ಹೇಳಿದ್ದು ಮತ್ತೆ ಮಾತಾಡಿದ್ದೇನೆ ನಾನು. ಸರಿಯಾಗಿ ಹೇಳು. ಹೋಗ ಎಲ್ಲಿಗೆ ಹೋಗ್ಬೇಕು? ಅಲ್ಲಿಗೆ ಬಾರಿ ಮಾತಾಡ್ತಾನೆ. ಸರಿ ಅನ್ನೋ ಶಬ್ದದ ಪ್ರಾಣಕ್ಷರ ನೆನ್ನೆಯ ಸಿಳ್ಳಿಗೆ ಹುಟ್ಟಿದ ಇವತ್ತಿನ ಅಣಬೆಗಳು ನೀವು ನನ್ನ ಮುಂದೆ ಮಾತಾಡ್ತೀರಾ? ಸಿಡಿಲಿ ಹುಟ್ಟಿದ ಅಣಬೆ ಅಲ್ಲ, ಇನ್ನೊಮ್ಮೆ ಸಿಡಿಲು ಬರ್ದೆ ನೀನೇ ಇರ್ಲಿಕ್ಕಿಲ್ಲ. ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಸಿಡ್ಲು ಮರಿ ಅಂತ ಹೇಳಿದ್ರೆ ತೆಡ್ಲಿ ಕಪ್ಪೆ ಅಂತ ಹೇಳ್ತಾರೆ. ಅದು ನೀನು. ಎಷ್ಟು ದೊಡ್ಡ ಸಭೆಯಲ್ಲಿ ನನ್ನಂತ ಒಬ್ಬ ಧೀರ, ನನ್ನೊಂದೊಬ್ಬ ಶೂರ, ನನ್ನೊಬ್ಬ ಗಣಗಂಭೀರ, ನನ್ನಂತ ತೇಜಸ್ವಿ ಸಭೆಯ ಮಂಟಪವನ್ನು ಪ್ರವೇಶ ಮಾಡುವಾಗ ಇಲ್ಲಿ ನನ್ನನ್ನು ಉಪಚರಿಸುವವರು ಯಾರು ಇಲ್ವೇ? ಈ ಪ್ರಸಂಗದಲ್ಲಿ ದೂತ ಇಲ್ವಾ? ದೂತ ಇಲ್ಲದ ಪ್ರಸಂಗ ಅಂತದಯ್ಯ. ಸ್ವಾಮಿ, ಏನು ಮಾಡುವುದು ಹೇಳಿ? ಏನು ಮಾಡ್ತಿರೋ ನಿಮ್ಮ ಸಂತೋಷ, ನಿಮ್ಮ ಖುಷಿ ಮಾಡಿ. ದೂತ ಮಾಡುವವರೆಲ್ಲ ನಾತನಾಗುತ್ತಾರೆ, ಮತ್ತೆ ದೂತ ಮಾಡುವುದು ಯಾರು? ಸಾಧಾರಣ ನಾಟ ಮಾಡ್ಲಿಕ್ಕೆ ತಯಾರಾದ ಹುಡುಗರೆಲ್ಲ ನರಸತ್ತವರಾದ್ದರಿಂದ ದೂತನೂ ನಾಟ ಮಾಡಿಕೊಂಡು ಬರ್ಬೇಕಾಗ್ತದೆ. ಅದೆಲ್ಲ ನನ್ನ ಹತ್ರ ಬೇಡ. ಬಹುಶಃ ಈ ಶಬ್ದವನ್ನು ನಾನು ಅರಮನೆಯಲ್ಲಿ ಹೇಳಿಕೊಂಡು ಯಾರೋ ನಿನ್ನ ಗುಪ್ತಚಾರಕರು ಬಂದು ನಿನಗೆ ಹೇಳಿರ್ಬೇಕು. ಹಾಗಾಗಿ ಇಲ್ಲಿ ಬಂದು ನನ್ನ ಹತ್ರ ಹೇಳ್ತಾ ಇದೆಯಾ? ಒಂದು ಗಾದೆಯ ಮಾತು ಉಂಟು. ಯಾವುದು? ಅಪ್ನ ಗರ್ಕ ಬಿಲ್ಲಿ ಅಪ್ನ ಸಾಮನೆ ಮೀಯಾವ್ ಅಂತೇಳಿ. ಹೇಗೆ? ನಮ್ಮನೆಯ ಬೆಕ್ಕು ನಮ್ಮ ಮುಂದೆ ಮೀಯಾವ್ ಅಂತ ಹೇಳಿದ್ರು. ಇಂತಹ 100 ಶಬ್ದಗಳನ್ನು ಜೋಡಣೆ ಮಾಡಿ ಹಾಕಿದಂತ ನನ್ನ ಮುಂದೆ ನಿನ್ನ ಶಬ್ದ ಪ್ರಯೋಗವ? ಹುಡುಗ ಜಾಗ್ರತೆ ಮಾಡಿ ಮಾತಾಡು ಸ್ವಾಮಿ. ಸ್ವಯಂವರಕ್ಕೆ ಬಂದಂತಹ ಸಕಲರಿಗೂ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲವನ್ನು ಸ್ವೀಕರಿಸಿದ್ದೀರಿ ತಾನೆ? ಮೂರು ಬಗೆಯ ತಿಂಡಿ ಬಂದು ಎಲ್ಲ ತಿಂದು ಸಾಕಾಯಿತು. ಇನ್ನು ಕೆಲವೊಬ್ಬ ಪಾತ್ರೆ ತೆಗಿಸ್ತಾರೆ, ಇನ್ನು ಚೂರೆ ಉಳಿದಿಲ್ಲ ಅನ್ಕೊಂಡು. ಕುಡಿಯುವುದಕ್ಕೆ ನಾವು ಏನಿದ್ರು ಯಾವಾಗಲೂ ಕುಡಿದು ಕಪ್ಪು ಮತ್ತು ಬಿಳಿ ನಾಯಿ ಚಿತ್ರ ಇರೋದು. ಅರ್ಥ ಆಗ್ಲಿಲ್ಲ. ಕಪ್ಪು ಮತ್ತು ಬಿಳಿಯ ನಾಯಿ ಚಿತ್ರ ಇರೋದು ಅಂದ್ರೆ ಹೇಗೆ? ಕಪ್ಪು ಮತ್ತು ಬಿಳಿಯ ನಾಯಿ ಚಿತ್ರ ಇರೋದು. ಹೇಗೆ? ನಿನ್ನ ಅಪ್ಪ ವಾದ್ಯದ ಕುಡಿತಾರಲ್ಲ, ನನ್ನ ಅಪ್ಪ ಆ ವಿಭಾಗದಲ್ಲಿಲ್ಲ, ಅವ್ರದ್ದು ಬೇರೆ ವಿಭಾಗ. ಅವರ ಮೇಲೆ ವಿಶ್ವಾಸ ನನಗುಂಟು. ಆದ್ರೆ ಅವರಿಗೆ ನಿನ್ನ ಬಗ್ಗೆ ವಿಶ್ವಾಸ ಇಲ್ಲ. ಅವರ ಬಗ್ಗೆ ನನಗೆ ವಿಶ್ವಾಸ ಉಂಟು, ನನ್ನ ಮೇಲೆ ಅವರಿಗೂ ವಿಶ್ವಾಸ. ಇಲ್ಲಿ ವಿಶ್ವಾಸದಿಂದಲೇ ಮುಂದುವರಿಯುವ. ಹಾಗಾಗಿ ಬೇರೆ ಏನು ವ್ಯವಸ್ಥೆ ಉಂಟು? ಬಂದಂತಹ ನಿಮ್ಮನ್ನು ನಾನು ನಿಲ್ಲಿಸಿಯೇ ಮಾತನಾಡಿಸ್ತಾ ಇದ್ದೇನೆ. ಹೆಚ್ಚಾಗಿ ನಿಂತೆ ಅಭ್ಯಾಸ ಪುಣ್ಯ ಅಥವಾ ನಿಮ್ಮಂತಹ ಯೋಗ್ಯತಾವಂತರು ಬರುವಂತಹ ಹೊತ್ತಿಗೆ ಆ ಶಬ್ದ ಬೇಕು. ನಿಮಗಾಗಿ ಕುಳಿತುಕೊಳ್ಳುವುದಕ್ಕಾಗಿ ರತ್ನ ಖಚಿತವಾದಂತಹ ರತ್ನ ಕಂಬಳಿಯನ್ನು ಸಿದ್ಧಪಡಿಸಿದ್ದೇನೆ. ಯಾರು ರತ್ನ ಎಂಬವಳು ಮಾಡಿದ ಕಂಬಳಿಯೇ? ಹಾಗಲ್ಲ, ರತ್ನ ವೈಡೂರ್ಯಗಳು ಸೇರಿಕೊಂಡಿರುವಂತಹ ಕಂಬಳಿ. ನನ್ನ ಯೋಗ್ಯತೆಗೆ, ನನ್ನ ಆಳಂಗಕ್ಕೆ ಯಾರೋ ಮಾಡಿದ ಆಸನದಲ್ಲಿ ನಾನು ಕೂತುಕೊಳ್ಳಲ್ಲ. ನನ್ನ ಆಳಂಗೆ ಬೇಕಾದಂತ ಸಿಂಹಾಸನವನ್ನು ಸ್ವಯಂ ನಿರ್ಮಿಸಿ ಕೂತ್ಕೊಳ್ತೀನಿ. ಚಕ್ರವರ್ತಿಗಳೇ, ನಮಸ್ಕರಿಸಿದ್ದೇನೆ. ಸಭೆಯಲ್ಲಿ ಮಾಲಿಸಬೇಕಾದಂತಹ ಚಕ್ರವರ್ತಿಯನ್ನು ಅಲೆಗಳಿಗೆ ತಡವಾಗಿ ಮಾಲಿಸಿದ್ರು ಅಪರಾಧ ಅನಿಸಬಾರ್ದು. ಪೀಠವನ್ನು ಅಲಂಕರಿಸಿಕೊಳ್ಳಿ. ನೆನಪಿರಲಿ. ಸಹೋದರಿಯ ಸ್ವಯಂವರಕ್ಕಾಗಿ ಕಳುಹಿಸಿಕೊಟ್ಟಂತಹ ಆಮಂತ್ರಣಕ್ಕೆ ನೀವೆಲ್ಲರೂ ಉತ್ತರವಾಗಿ ಬಂದು ಸೇರಿದವರಿದ್ದೀರಿ. ಹಾಗಲ್ಲ, ಕೊಟ್ಟಂತಹ ಆಮಂತ್ರಣಕ್ಕೆ ಉತ್ತರವಾಗಿ ಇವರೆಲ್ಲ ಬಂದು ಸೇರಿದವರಿದ್ದಾರೆ. ಬಂದಂತಹ ನಿಮ್ಮೆಲ್ಲರನ್ನು ಕಂಡು ಸಂತೋಷವಾಯಿತು. ಅಪ್ಪಯ್ಯ, ಬಂದಂತಹ ಸಕಲ
ತಂಗಿಯನ್ನು ಕಂಡುಕೊಂಡು ಹುಡುಗಿ ಬರಲಿ ಹುಡುಗಿ ಬರಲಿ ಹುಡುಗಿ ಹುಡುಗಿ ಬರಲಿ ಹುಡುಗಿ ಬರಲಿ ಶುಭವಾಗಲಿ ಮಗಳೇ. ಹುಡುಗಿ ಸಖತ್ತಾಗವಳೆ ಹುಡುಗಿ ಸಖತ್ತಾಗವಳೆ. ಮಗಳೇ, ನಿನಗೆ ಬೇಕಾದಂತಹ ವರನನ್ನು ನೀನೇ ಆರಿಸಿಕೋ. ಬಹಳಷ್ಟು ಮಂದಿ ಇದ್ದಾರೆ, ಆದ್ರೆ ಇವ್ರು ಯಾರ ಪೂರ್ಣ ಪರಿಚಯ ನನಗಿಲ್ವಲ್ಲ. ಮಗಳೇ, ಅನುಸರ ಪರಿಚಯ ಮಾಡಿಸಿ. ಧರಣಿಗೆ ಸಂಭ್ರಮವು ತುಂಬಿರಲ ರೇಣುಗಜ ತರುಣಿ ಭಗಿನಿಗೆ ನೃಪರ ಪರಿಚಯವಾಗಿಸುತ್ತಿರೇ. ನಮಸ್ಕಾರ. ಪ್ರತಿ ನಮಸ್ಕಾರ. ನಿಮ್ಮ ಪರಿಚಯ ಹೇಗೆ? ನನ್ನ ಹೆಸರು ದೃಢವರ್ಮ ಎಂಬುದಾಗಿ. ತಮ್ಮ ಊರು? ಅಂಗದೇಶದ ಅಧಿಪತಿ. ಇವನ ಅಂಗಕ್ಕೆ ಭದ್ರತೆ ಇಲ್ಲ, ಇವ ದೃಢವರ್ಮ ಅಂತ. ನೀವು? ಕುಲಶೇಖರ ಬಾಂಗ್ರ ಕಾಂತಾರ. ನೀವು? ಸುಲೋಚನ ಸೋಮೇಶ್ವರ. ಸುಮ್ನೆ ಮಾತಾಡ್ಬೇಡಿ, ಸುಮ್ನೆ. ಸಹೋದರಿ, ಇವರಲ್ಲಿ ಯಾರಾದಿ? ಬೇಡ, ಮುಂದೆ ಹೋಗೋಣ. ನನ್ನ ಬಗ್ಗೆ ಹೇಳು, ನಿನ್ನ ತಂಗಿಗೆ ವಿಷಯ ಉದ್ದ ಮಾಡಿ. ನನ್ನ ದೃಢಕಾಯದ ಬಗ್ಗೆ, ನನ್ನ ಪೌರುಷದ ಬಗ್ಗೆ, ನನ್ನ ವಿದ್ವತ್ವದ ಬಗ್ಗೆ ಹೇಳು ನಿನ್ನ ತಂಗಿಗೆ. ಬೇಸರಿಸಬೇಡಿ. ಆ ನರ ನನಗೆ ಹುಟ್ಟುವಾಗಲೇ ಹೋಗಿದೆ ಪುಣ್ಯಾತ್ಮ. ಅದು ನೀವು ಬರುವಾಗಲೇ ಗೊತ್ತಾಗಿದೆ. ನಿನ್ನ ಲೆಕ್ಕದಲ್ಲಿ ನಾನು ನರ ಸತ್ತವ ಎಂಬ ಅರ್ಥವ? ಹಾಗಲ್ಲ, ನಿಮ್ಮ ಪರಿಚಯ ಆಗ್ಲಿಲ್ಲ. ನಿಮ್ಮ ನಾಮ ಹೇಗೆ? ಇಲ್ಲಿ ಉತ್ತನಾಮದವರಿದ್ದಾರೆ, ಅಡ್ಡನಾಮದವರಿದ್ದಾರೆ, ಕೆಂಪು ನಾಮದವರಿದ್ದಾರೆ, ಕಪ್ಪು ನಾಮದವರಿದ್ದಾರೆ. ಕೆಂಪು ಕಪ್ಪು ಎರಡು ಮಿಶ್ರಣ ಮಾಡಿ ಹಾಕಿದವರಿದ್ದಾರೆ, ಗೋಪಿಚಂದನ ಹಾಕಿದವರಿದ್ದಾರೆ, ಬೊಟ್ಟಿಟ್ಟವರಿದ್ದಾರೆ. ನಿಮಗೆ ಬೇಕಾದ ನಾಮ ಯಾವುದು? ನೀವು ಯಾರಿಗೆ ನಾಮ ಹಾಕಿದ್ದೀರಿ ಅಂತ ಕೇಳಿದ್ದಾರೆ. ನಾನು ಯಾರಿಗೂ ನಾಮ ಹಾಕಲಿಲ್ಲ. ಬದುಕಿನಲ್ಲಿ ನನಗೆ ಪಂಗನಾಮ ಹಾಕಿ ಹೋದವರು ಬಿಟ್ರೆ ನಾನು ಯಾರಿಗೂ ನಾಮ ಹಾಕಲಿಲ್ಲ. ಜಾಗೃತಿ ಮಾಡಿ ಮಾತಾಡು. ನಿಮ್ಮ ಶುಭ ನಾಮ ಅಂಕಿತ ಹೇಗೆ ಅಂತ? ಒಳ್ಳೆ ಹೆಸರು. ಯಾವುದು? ವೇದ ಗರ್ಭನೆಂದೇ ನನ್ನ ಶುಭ ನಾಮ ಅಂಕಿತ. ವೇದ ಎಂದರೆ ನಿಮ್ಮ ತಾಯಿಯ ಹೆಸರು. ನಿಮ್ಮ ಅಮ್ಮನ ಜೊತೆಗೆ ನಾನು ಮಾತಾಡಲಿಲ್ಲ, ನನ್ನ ಅಮ್ಮನ ಜೊತೆಗೆ ನೀನು ಬರಬೇಡ. ವೇದ ಎನ್ನುವಳು ಪಕ್ಕದ ಮನೆಯ ಹೆಂಗಸು. ಅವಳಿಗೆ ಗರ್ಭವೇದನೆ ಪ್ರಾರಂಭ ಆಗುವಾಗ ಈಚೆ ಮನೆಯಲ್ಲಿ ನಾನು ಹುಟ್ಟಿದ್ದರಿಂದ ವೇದ ಗರ್ಭನೆಂದೇ ನನ್ನನ್ನು ಸಂಬೋಧಿಸಿದರು. ನಿಮ್ಮ ಊರು? ತ್ಯಾಗದ ಭೋಗದ ಅಕ್ಕರದ ಗೇಯದ ಗಟ್ಟಿಯ ಅಳಂಪಿಂಪುಗರ ಮಾಗರ್ ಮಾನಿಸರೇ ಮಾನಿಸರ್ ಅಂತವರಾಗಿ ಪುಟ್ಟಲು ಮರಿ ತುಂಬಿಯಾಗಿ ಮೇನ್ ಹೋಗಿಲೆಯಾಗಿ ಪುಟ್ಟುವುದು ಗೂರ್ಜರ ದೇಶದಲ್ಲಿ ಎನ್ನುವಂತ ಕವಿವಾಣಿಯನ್ನು ಕೇಳಿದೆಯ ಬಾಲಕ? ಕವಿಗಳು ಅನೇಕ ಹೇಳಿದ್ದಾರೆ, ನೀವು ಯಾವುದು ಹೇಳಿ? ಕವಿಗಳು ನನ್ನ ಬಗ್ಗೆ ಹೇಳಿದ್ದು, ಅವರು ನನ್ನ ಬಗ್ಗೆ ಬರೆದನ್ನೇ ಬಾಯ್ಪಾಠ ಮಾಡಿ ಹಾಕೋದು ಬಿಟ್ರೆ ಹೊರಗಿನ ವಿಷಯ ತರುವುದಿಲ್ಲ. ಹೇಳು ಹೇಳು. ಸಹೋದರಿ, ಅಣ್ಣ, ಇವರ ಆದಿತ್ಯ. ಇವರ ಹೌದು. 20ರಲ್ಲೇ ಹೀಗೆ, ಇನ್ನು 70ರಲ್ಲೇ ಹೇಗೋ. ನನಗೆ ಬೇಡಣ್ಣ. ಭಲೆ ಭಲೆ, ಗಾದೆಯ ಮಾತನ್ನು ನಿನ್ನ ತಂಗಿ ತಿರುಗಿಸಿ ಹೇಳಿದ್ದಾಳೆ. 20ರಲ್ಲಿ ಅಧಿಕಾರ ಸಿಗಬಾರ್ದು, 70ರಲ್ಲಿ ಕೆಮ್ಮು ಶುರು ಆಗಬಾರ್ದು ಎನ್ನುವ ಗಾದೆಯ ಮಾತನ್ನು ತಿರುಗಿಸಿ ಹೇಳಿದ್ದಾಳೆ. 20ರಲ್ಲಿ ಅವಕಾಶ ಸಿಗಲಿಲ್ಲ, 70ರಲ್ಲಿ 4 ಪಟ್ಟು ಮಾಡಿ ತೋರಿಸುತ್ತಾ ಎದೆಗಾರಿಕೆ ನನಗುಂಟು. ಹೇಳು, ನನ್ನ ಬಗ್ಗೆ ಹೇಳು. ಅಣ್ಣ, ಪೂರ್ಣ ಸರಿ ಇಲ್ವಾ ಅವರಿಗೆ? ಅವಳು ಇವತ್ತು ಕಟ್ಟುವ ಬೇರೆ, ಹಾಗಾಗಿ ಸರಿ ಕಟ್ಟಲಿಲ್ಲ. ಅವ್ರು ಬೇಡ ನನಗೆ. ಸಹೋದರಿ, ಇಲ್ಲಿ ನೋಡು, ದತ್ತಾತ್ರೇಯರ ಶಿಷ್ಯರಾಗಿ ಸಹಸ್ರ ಬಾಹುಗಳುಳ್ಳಂತಹ ಮಾಹಿಷ್ಮತಿಯ ದೊರೆ ಕಾರ್ತವೀರ್ಯ ಅರ್ಜುನ. ವೀರ್ಯ ಸುತ ಸಾತಿರದ ಕರಗಳಿಗೆ ಹುಳವಿನುತ ನಕ್ಕಣವಳು. ಒಮ್ಮೆ ಅವರನ್ನು ಸರಿಯಾಗಿ ನೋಡು. ಏನಾಗಿದೆ? ಹೇಗಿದ್ದಾರೆ? 1000 ಕೈಗಳ ಹುಳದ ಹಾಗೆ ಕಾಣ್ತಾರೆ. ನನಗೆ ಬೇಡಣ್ಣ. ಹಾಗಾದ್ರೆ ಇವರು ಮಳೆಗಾಲದಲ್ಲಿ ಅಂಗಳದಲ್ಲಿ ಹೋಗುವ ಚೇರಂಟೆಯ? ಮುಂದೆ ಹೋಗುವ. ಚರಿಸಿ ಮುಂದಕ್ಕೆ ಮೌಲಿ ಪರಿವಾರ ದಕ್ಕಡಿಗೆ ಅರುಗುತ್ತಿರೇ. ರುಚಿಕ ಮಹರ್ಷಿಗಳ ಮಗನಾದಂತಹ ಜಮದಗ್ನಿ ಮಹರ್ಷಿಗಳು ಕಿರುನಗೆಯ ಕೇವಣಿಸಿ ನಡೆದರುತ ಅರಗುವರಿ ಜಮದಗ್ನಿ ಕೊರಳಿಗಿಕ್ಕಿದಳ ಕವರಣ ಮಾಲಿಗೆಯ. ವೈಪರೀತ್ಯ, ವಿಶಾಲವಾದ ಸಭೆ, ಅತಿಯಾದ ಸ್ಪಂದನ ಕೊಟ್ಟರೆ ಜಾಗ್ರತೆ. ನಿಮ್ಮ ಈ ಟಿವಿಗೆ ನನ್ನ ಸ್ಪಂದನ ಒಟ್ಟು ಸೇರಿದ ಸ್ಪಂದನ ಟಿವಿ. ಕ್ಷತ್ರಿಯರಲ್ಲ ಸಭೆಯಲ್ಲಿ ವಿರಾಜಮಾನ
ಬಂದವರೇ. ಕ್ಷತ್ರಿಯ ಕನ್ಯೆ ಮಾಲೆ ಹಿಡ್ಕೊಂಡು ಬಂದಳು. ನೀನು ಪೂಜೆಯ ಸಂತಾನ. ಮಾಲೆ ಹಾಕಿದ್ದು ಬ್ರಾಹ್ಮಣನ ಕೊರಳಿಗೆ. ಸಭೆಯಲ್ಲಿರುವವರೆಲ್ಲ ಕರತಾಡನವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಕರ ಮಾಡುವ ಕೆಲಸವ ಕರತಾಡನ ಹೌದು. ಏನು ಬ್ರಾಹ್ಮಣರ ವೈಭವೀಕರಣದ ಸಭೆ? ಇದು ಸಮಯ ಕ್ಷತ್ರಿಯರೆಲ್ಲ ನಡೆಸತ್ತವರ. ಒಪ್ಪಿಕೊಳ್ಳಿ ಮಕ್ಕಳು. ನೀವಿಲ್ಲಿಗೆ ಬರುವಾಗಲೇ ಗಂಟ್ಲಿಗೆ ಒಂದು ಮದ್ದು ಮಾಡಿಸಿಕೊಂಡು ಬರಬೇಕು. ಅವ ತಗೊಳ್ತಾನೆ ಅಪರೂಪದಲ್ಲಿ ಬಂದು. ನನಗಾದ ನಂಗೆ ಗೊತ್ತಾಗ್ತದೆ, ನಿನ್ನದು ಯಾರಿಗೆ ಗೊತ್ತಾಗುದಿಲ್ಲ. ಇಲ್ಲ ತಗೊಳ್ಳಿಲ್ಲ. ಸಿಕ್ಕಿದ್ದನ್ನೆಲ್ಲ ತಿನ್ನು ಬಂದು ಇಲ್ಲಿ ವಮನ ಮಾಡ್ತೀರಿ ಪಾಪಿಗಳೇ. ಇದೇನು ವಾಂತಿ ಮಾಡುವ ಸ್ಥಳವ ಇದು? ಇರ್ಲಿ, ನಾನೊಬ್ಬನಿದ್ದೇನೆ. ಹೈ ಹಯ ವಂಶಸ್ಥ. ನೀವು ವೈಫೈ ವಂಶದವರು. ಹೈ ಹಯ ವಂಶಸ್ಥ. ಹೈಫೈ ವಂಶದ. ಹೈ ಹಯ ವಂಶಸ್ಥ. ಯಾವುದೋ ಒಂದು ಫೈ ವಂಶ. ಹೈ ವಂಶದವ ನೀನು. ಪಾಪಿ. ಹೈಪಾಡಿ ಯಾರದ? ಮಾಹಿಷ್ಮತ್ಯ ಸಾರ್ವಭೌಮಕ. ಹೈ ಹಯ ವಂಶಸ್ಥ. ಕೃತವೀರ್ಯ ಸಂಭೂತ ನಾನಿದ್ದೇನೆ. ಹೌದು. ಮಾನನಿಗೆ ಎನಿಸಲ್ಪಟ್ಟವ ನಾನು ಎದ್ದಿದ್ದೇನೆ. ನಾವೆಲ್ಲ ಬಿಟ್ಟಿದ್ದೇವೆ ಎಂಬರ್ತವೆ. ಹಾಗಲ್ಲ, ಸಭೆಯಲ್ಲಿ ವಿರಾಜಮಾನನಾಗಿರುವುದು ನಾನೊಬ್ಬರ ಓರ್ವನೇ ಅಲ್ವಲ್ಲ. ಆರ್ಯಾವರ್ತದ ಮಂಡಲಾಧಿಪರೆಲ್ಲ ನೆರೆದಿದ್ದೀರಿ. ಏನು ನಿಮ್ಮಲ್ಲಿ ಪುರುಷತ್ವ ಇಲ್ವಾ? ನಿಮಗೆ ಮುಖದಲ್ಲಿರುವುದು ಮೀಸ ಅಲ್ವಾ? ನಿಮ್ಮ ನಾಲಿಗೆಗೆ ತನ ಮೆಟ್ಟಿದ ಒದಗಿದಲ್ಲ. ಒಂದು ಕೆಲಸ ಮಾಡು. ಯಾವುದು? ಒಂದು ಸೌತೆಕಾಯಿ ಇಟ್ಕೊಂಡು ಬಾ. ಓ ಅವನ ತಲೆಯಲ್ಲಿ ಇಡು. ಓ ಅವನ ತಲೆಯಲ್ಲಿ ಈಚೆ ಉಂಟು. ತಲೆಗೆ ಕೈ ಇಟ್ಟಿದ್ದಾನಲ್ಲ, ಅವನ ತಲೆಯಲ್ಲಿ ಇಡು. ಇದನ್ನು ಬೀಸು, ಆಮೇಲೆ ಕತ್ತರಿಸು. ಅವನು ಬುದ್ಧಿವಂತನೇ. ಹೀಗೆ ಮಾತಾಡ ಗೊತ್ತಾಗಿ ಸುತ್ತಲೂ ಕೆರೆದು ಮಧ್ಯದಲ್ಲಿ ಮಾತ್ರ ಕೂದಲಿಕ್ಕೆ. ಸೌತೆಕಾಯಿ ತುಂಡಾಯ್ತಲ್ಲ, ಅರ್ಧ ನೀನು ತಿನ್ನು, ಅರ್ಧ ಅವನಿಗೆ ಕೊಡು. ಅವನಿಗೆ ಶೀತ ಆಗ್ತದೆ, ನನಗೆ ಉಷ್ಣ ಆಗ್ತದೆ. ಮತ್ತೆ ಕತ್ತಿ ತಿರುಗಿಸುವುದಂತದ್ದು ಇಲ್ಲಿ. ನಾನು ಕತ್ತಿಯಲ್ಲಿ ಪಳಗಿದವನು ಎಂಬ ಅರ್ಥದಲ್ಲಿ. ನಾನು ದೊಂಬರಾಟ ಅಂತ ಭಾವಿಸಿದ್ದೆ. ಅಲ್ಲೇ ಅಲ್ಲ, ಕತ್ತಿ ಒರಸೆ ಕತ್ತಿಯನ್ನು ಜಲಪಿಸುತ್ತಾ ಮುಂದೆ ಹೋದದ್ದು. ಯಾಕೆ? ಕತ್ತಿ ವಿದ್ಯೆಯು ನನಗೆ ಗೊತ್ತುಂಟು ಎಂದು ತೋರ್ಪಡಿಸಬೇಕಾಗಿ ಆ ರೀತಿ ಕತ್ತಿಯನ್ನು ಜಲಪಿಸಿದ್ದು ನಾನು. ಓಹೋ, ತುಂಬಿದಂತ ಸಭೆಯಲ್ಲಿ ನಮಗೆ ಅಪಮಾನ ಮಾಡಿದ್ದಾರೆ. ನಮ್ಮನ್ನು ಬರ್ಲಿಕ್ಕೆ ಹೇಳಿ ಅಪಮಾನ ಮಾಡಿದ್ದಾರೆ. ನಾವೇನು ಸಾಮಾನ್ಯದವರ? ಶಿವನ ಸರಿ ಮಂಚದಲ್ಲಿ ಸರಸಿಜ ಭವನ ಸಮಗದ್ದುಗೆಗಳಲ್ಲಿ ವಾಸವನ ತೊಡೆ ಸೋಂಕಿನಲ್ಲಿ ಹುಳ್ಳಿ ಹರುವಿನ ಪಾಲರು ವಸುದೆಯ ಮಾನನಿಧಿಗಳ ಮುಂದೆ ಏನು ಯೋಗ್ಯತೆಯನ್ನು ಕಂಡಿದ್ದಾರೆ. ಆ ಜಮಖಂಡಿಯಲ್ಲಿ ಜಮಖಂಡಿ ಅಲ್ಲ ಪಾಪಿ, ಜಮದಗ್ನಿ. ಜಮದಗ್ನಿಯಲ್ಲಿ ಅವನಾದ್ರೂ ಪಿಚಿಕ್ಕ ಋಷಿಯ ಮಗ. ಪಿಚಿಕ್ಕ ನಿನ್ನ ಮುಖ, ರಿಚಿಕ ಮಹರ್ಷಿಯ ಮಗ. ಹೌದು. ಅವನು ತಿನ್ನುವುದೇನು, ನಾವು ತಿನ್ನುವುದೇನು. ಅವನು ಕಂಡ ಮೂಲ ವ್ಯಾಧಿಗಳನ್ನು ಸೇವಿಸಿ. ಅಯ್ಯೋ, ಒಳ್ಳೆ ಸಾಹಿತ್ಯ. ಇವನ ಬಾಯಿಯಲ್ಲಿ ಮೂಲ ವ್ಯಾಧಿ ಆಯ್ತು. ಬಾಯಿಯಲ್ಲೆಲ್ಲ ಪುಣ್ಯಾತ್ಮ. ಮತ್ತೆ ಎಲ್ಲಿ ಆಯ್ತು ನಿನಗೆ? ವಿಷಯದಲ್ಲಿ ಮೂಲಾದಿಗಳು, ಕಂದ ಮೂಲಾದಿಗಳು. ಮೂಲ ವ್ಯಾಧಿ ಅಲ್ಲ, ಕಂಡ ಒಂಚೂರು ವ್ಯಾಧಿ ಹೆಚ್ಚಾಯ್ತು. ವ್ಯಾಧಿ ಹೆಚ್ಚಾದ್ರೆ ನಿನಗೆ ಮೂಲ ವ್ಯಾಧಿ ಆಗ್ತದೆ. ಕಂಡ ಮೂಲಾದಿಗಳು ಸೇವಿಸಿ ಇವನು ಬದುಕುವನು. ನಾವಾದ್ರೂ ಕಂಡ ಮಾಂಸಗಳನ್ನು ತಿಂದು ರೊಟ್ಟೆಯನ್ನು ಗಟ್ಟಿಯಾಗಿಸಿಕೊಂಡ ವೀರ ಯೋಧರು ನಾವು. ನಮ್ಮಲ್ಲಿಲ್ಲದ ಯೋಗ್ಯತೆಯನ್ನು ಅವನಲ್ಲಿ ಏನು ಕಂಡಿದ್ದಾರೆ. ಆಗ್ಲೇ ನಾನು ಕೋಪಗೊಂಡೊಮ್ಮೆ ಎಚ್ಚೆತ್ತಿ ನಾನು ಕೇಳು ಮರ್ಯಾದೊಡೇನು, ಹುಳಿ ಪಸುಳೆಯಾದೊಡೇನು. ಹುಲಿಯ ಪುಳಿ ಪಸುಳೆಯಾದೊಡೇನು. ಬೆಳೆಯುವ ಮುಳ್ಳನ್ನು ಮುಳಿಯುವಾಗಲೇ ತರಿಯುವುದು ಬುದ್ಧಿವಂತರಿಗೆ ದಾರಿ. ಕೆಮ್ಮನಿದ್ದರೆ ಕೇಡು, ಅಲ್ಲ ಬೆಳಮಣ್ಣು. ಕೆಮ್ಮನಿದ್ದರೆ ಕೇಡು, ಮುಂದೆ ನಮಗೆ ಕಟ್ಟಿಟ್ಟ ಬುದ್ಧಿ ಅಂತೇಳಿ ರೋಷ ವೇಷದಿಂದ ಈ ರಿಪ್ರಕ್ತ ಪಾನ ದುರೀಣವಾದ ಪವಿತ್ರವಾದ ಕತ್ತಿಂದ ಅವನ ಕತ್ತನ್ನು ಕತ್ತರಿಸಿ ನೆತ್ತರ ಮಡವಿನಲ್ಲಿ ಬಿದ್ದು ಚಟ್ಟನಾಗಬೇಕೆನ್ನುವ ವೀರಾವೇಶದಿಂದ ಎದ್ದೆ ನಾನು. ಮತ್ತೇನಾಯ್ತು? ಅವನನ್ನು ಕೊಂದರೆ ಬ್ರಾಹ್ಮಣ ಕಣ್ಣಿ ಅವನ ಹೆಂಡತಿ ಅಲ್ವೇ, ಅವಳೆಲ್ಲರೂ ಶಾಪ ಕೊಟ್ರೆ ನನಗೆ 3 ತಲೆಮಾರಿಗೆ ಶಾಪ ಬರಬಹುದೆನ್ನುವ ಕಾರಣಕ್ಕಾಗಿ ವಿವೇಕದಿಂದ ಯೋಚಿಸಿ ನಾನು ಸುಮ್ಮನಾದೆ. ಅದು ಯಾರು ವಿವೇಕ? ವಿವೇಕ ಅಂದ್ರೆ ತವಳವ ನಾಡಿನ ಅಳಿಯ.
ಹಾಗಾಗಿ ನಾನು ಸುಮ್ಮನಾದೆ. ಹಾ. ಇಲ್ಲದ್ರೆ ನಾನೇನು ಸುಮ್ಮನಿರುವವನೇ ಅಲ್ಲ. ಹಾ. ನಾನೇನು 4 ವೇದ, 6 ಶಾಸ್ತ್ರ, 18 ಪುರಾಣ, ನಿಮಂತಾದಿಗಳನ್ನು ಕಂಠಪಟ ಮಾಡಿಕೊಂಡು ಏಕೈಕ ವೀರನಾನು ಬಿಟ್ಟರೆ ಬೇರೆ ಯಾರು ಇಲ್ಲ. ನನ್ನ ಈ ಕ್ಷೇತ್ರದಲ್ಲಿ ಯಾರಾದ್ರೂ ವಾದ ವಿವಾದಕ್ಕೆ ಬರ್ತಿದ್ರೆ ಅಷ್ಟವಧಾನಿಗಳು ಬರಲಿ, ದಶವಧಾನಿಗಳು ಬರಲಿ, ಅವರನ್ನೆಲ್ಲರೂ ವಾಗ್ವಿವಾದದಲ್ಲಿ ಸೋಲಿಸಿ ಈ ಹುಡುಗಿಯನ್ನು ಎತ್ತಿಕೊಂಡು ಕಂಕಳಡಿ ಇಟ್ಕೊಂಡು ಹೋಗ್ತಿದ್ದೆ ನಾನು. ಶತಾವಧಾನಿಗಳಂತೂ ಬರ್ಲಿಕ್ಕೆ ಇಲ್ಲ. ಯಾಕೆ? ಅವರಿಗೆ ಭಾರತ ರತ್ನ ಘೋಷಣೆ ಆಗಿದೆ. ಹೌದು. ಮತ್ತೆ ಕಂಕುಳಾಡಿಯಲ್ಲಿ ಅಂತ ಬೆಕ್ಕಿನ ಮರಿಯನ್ನು ಕೊಂಡು ಅಲ್ಲ, ಹೋಗುದು. ನನ್ನ ಪೌರುಷವನ್ನು ನಾನು ಪ್ರಕಟಪಡಿಸಿದ್ದೆ. ಸಭೆಯಲ್ಲಿ ನೀನೊಬ್ಬನೇ ಇರುವುದಲ್ಲ. ಅಲ್ಲ, ಬೇರೆಯವರಿದ್ದಾರೆ. ಮತ್ತೆ? ಹಾಗಾಗಿ ನಾನು ಸುಮ್ಮನಾದೆ. ಆಗ ನನ್ನ ವಿವೇಕ ಎಚ್ಚರಿಸಿದೆ. ಯಾರು ಈ ವಿವೇಕ ಯಾರು ಮಾರ? ನಾವು ಯಾವ ವರ್ಷಗೊಂದು ಬಂದು ಎಚ್ಚರಿಸಿದ ಯಾಕೆ ಗೊತ್ತಾಯ್ತಾ? ಯಾಕೆ? ಅವಳನ್ನು ನಾನು ಮದುವೆ ಆದ್ರೆ ತುಂಬಿದಂತ ಈ ಸಭೆಯಲ್ಲಿ ಅದೆಷ್ಟೋ ಹಿರಿಯರ ಕಾಲು ನಾನು ಹಿಡಿಬೇಕಾಗ್ತದೆ. ಅವಳ ಪತಿ ನಾನಾಗುವುದು ಬೇಡ ಅಂತ ಯೋಚನೆ ಮಾಡಿ ಮುಂದಿನ ವರ್ಷ ನಾನು ಯತಿಯಾಗುತ್ತೇನೆ. ಯತಿಯಾಗಿ ಒಂದು ಮಠ ಸ್ಥಾಪನೆ ಮಾಡಿದ್ರೆ ಸಾವಿರ ಜನರು ಬಂದು ನನ್ನ ಕಾಲಿಡಿತಾರೆ ಅನ್ನೋ ವಿಶ್ವಾಸಕ್ಕಾಗಿ ಇದರಿಂದ ಹಿಂದುಳಿದೆ ನಾನು. ನೀನು ಅದನ್ನು ಈಗ ಘೋಷಣೆ ಮಾಡುವುದಲ್ವಾ? ನಮಗೆ 4 ವರ್ಷಕ್ಕಿಂತ ಹಿಂದೆ ಗೊತ್ತಾಗಿದೆ. ಹೇಗೆ? ಆ ಮಣ್ಣಿನ ಅಡಿಯಲ್ಲಿ ನಿನಗೆ ಮೂರ್ತಿ ಸಿಗುವಾಗಲೇ ಒಂದಲ್ಲ ಒಂದು ದಿವಸ ಮಂದಿರ ನಿರ್ಮಾಣ ಮಾಡಿ ನೀನು ಯತಿ ಆಗ್ತಿಂತ. ಕಾಲಗರ್ಭದಲ್ಲಿ ಏನಡಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾವ ಜ್ಞಾನಿಯಿಂದಲೂ ಸಾಧ್ಯ ಇಲ್ಲ ಅಂತ ತಿಳಿದರೆ ಹೇಳಿದಂತ ಮಾತು ನೆನಪಾಗ್ತದೆ. ಕಾಲಗರ್ಭದಲ್ಲಿ ಅಲ್ಲ, ನಿನ್ನ ಗರ್ಭದಲ್ಲಿ ಏನುಂಟು ಅಂತ. ನನ್ನ ಗರ್ಭದಲ್ಲಿ ಒಂದಿಗೆ ಆಗಲಿಲ್ಲ ಪುಣ್ಯ ಇನ್ನಾಗುತ್ತದೆ. ಹಾಗಾಗಿ ನಾನು ಸುಮ್ಮನಿದೆ. ಮತ್ತು ಯೋಚನೆ ಮಾಡಿದಾಗ ನನಗೆ ಹೇಳಿದ ಹೆಣ್ಣೆ ಅಲ್ಲ ಅವಳು. ಯಾಕೆಲ್ಲ? ಅವಳು ಉರುಟು ನೋಡಲಿಕ್ಕೆ ಚಂದ ಇದ್ದಾಳೆ. ಈ ಉರುಟು ನೋಡ್ಲಿಕ್ಕೆ ಚಂದ ಇರೋದು ಯಾವುದು? ಬದನೆಕಾಯಿ ಬಿಟ್ಟರೆ ಬೇರೆ ಯಾವುದಿಲ್ಲ. ಬದನೆಕಾಯಿ ಚಂದ ಉಂಟು ಅಂತೇಳಿ ಬದನೆಕಾಯಿ ಪದಾರ್ಥ ಮಾಡುವ ಚಂದ ಉಂಟಿದ್ದೇನೆ. ಅವಳನ್ನು ನಾನು ಮದುವೆ ಆದ್ರೆ ಅದರಲ್ಲಿ ಹುಳ ಇರ್ತದೆ. ಅದಕ್ಕೆ ವ್ರಂತಾಕ ಪಾಕ ಅಂತ ಹೆಸರು. ಬಡಿಸೋರು ಪ್ರೀತಿದ ಬಡಿಸ ತಿನ್ಲಿಕ್ಕಾಗುದೇ ಚಪ್ಪೆ ಚಾರು ವ್ರಂತಾಕ ಪಾಕ. ಹಾಗಾಗಿ ಬೇಡ ಅಂತ ತೀರ್ಮಾನ ಮಾಡಿದರೆ ಬಿಡುತ್ತೆ. ನೀನು ದೇವರ ನಕ್ಷತ್ರ ಅಲ್ಲ. ಯಾವಾಗ ಹೆಣ್ಣನ್ನು ಬದನೆಗೆ ಹೋಲಿಸಿದೆಯೋ ನೀನು ಕ್ಷತ್ರಿಯ ಅಲ್ಲ. ಹೌದು, ಸತ್ಯ ಹೇಳು. ಯಾರು ನೀನು ಕೊಲ್ತಾನೆ ಈಗ ಪಾಪಿ? ಕೊಳ್ಳುದಾದ್ರೆ ಸುಳ್ಳನ್ನು ಸತ್ಯ ಮಾಡಿ ಹೇಳ್ತೇನೆ. ಸುಳ್ಳನ್ನು ಸತ್ಯ ಮಾಡಬೇಡ, ಸತ್ಯವನ್ನೇ ಆಡು. ಅಲ್ಲಲ್ಲ, ಎಲ್ಲರೂ ನಾನು ಒಬ್ಬ ಕ್ಷಾತ್ರಿಯ ಕುವರ ಅಂತ ಸತ್ಯ ಅಂತ ತಿಳಿದಿದ್ದಾರೆ. ಅದು ಸುಳ್ಳು ಅಂತ ಮಾಡಿ ತೋರಿಸ್ತೇನೆ. ನಾನು ನಿಜವಾಗಿಯೂ ಕ್ಷಾತ್ರಿಯನಲ್ಲ. ಮತ್ತೆ ನಾನು ದೇಶದ ಬೆನ್ನೆಲುಬು, ಒಬ್ಬ ರೈತನ ಮಗ. ನಾನು ರೈತ. ನಿನಗೇನು ವೇಷ ಮಾಡುವ ಚಟ? ಮತ್ತೆ ಮಾಡದೆ ಏನ್ ಮಾಡ್ಬೇಕು ಹೇಳಿ? ರೈತರನ್ನು ಯಾವ ಹೆಣ್ಣು ಮಕ್ಕಳು ನೋಡುವುದಿಲ್ಲ. ಮೊನ್ನೆ ಪ್ರೇಮಿಗಳ ದಿನಾಚರಣೆ 1 ವಾರ ಹೂ ಹಿಡ್ಕೊಂಡು ತಿರುಗ್ತಿದ್ದೆ ನಾನು. ಯಾವ ಅಷ್ಟು ಮಂದಿ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇದ್ರು, ಯಾರು ನನ್ನ ತಿರುಗಿ ಮುಖ ನೋಡ್ಲೇ ಇಲ್ಲ. ಹಾಗಾಗಿ ಏನ್ ಮಾಡುದು ಅಂತೇಳಿ ಮನನೊಂದಂತ ಸಾಧಾರಣ 25-100 ಮಂದಿ ಹುಡುಗರನ್ನು ಒಟ್ಟು ಸೇರಿಸಿ ಮಂತ್ರಿಗಳಲ್ಲಿ ಹೋಗಿ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ರೈತರ ಮಕ್ಕಳನ್ನು ಯಾವ ಹೆಣ್ಣು ಮಕ್ಕಳು ನೋಡುವುದಿಲ್ಲ, ನಮ್ಗೆ ಏನಾದ್ರು ಪರಿಹಾರ ಕೊಡಿ ಅಂತ ಹೇಳುವಾಗ ಯೋಚನಾ ಮಗ್ನರಾದಂತಹ ಮಂತ್ರಿಗಳು ತಕ್ಷಣ ಯೋಚಿಸಿ ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಿದ್ರು. ಹೇಗೆ? ಯಾರು ರೈತರ ಹೆಣ್ಣು ಮಕ್ಕಳನ್ನು ಮದುವೆ ಆಗುತ್ತಾರೋ ಆ ಹೆಣ್ಣು ಮಕ್ಕಳಿಗೆ 5 ಲಕ್ಷ ಕೊಡಲ್ಪಡ್ತದೆ ಅಂತೇಳಿ. ಹಾಗಾಗಿ ನಾನು ಈ ವೇಷ ಮಾಡ್ಕೊಂಡು ಬಂದ್ರೆ ಯಾರು ಹುಡುಗಿ ಮದುವೆ ಆಗ್ತಾರೆ ನೋಡ ಅನ್ಕೊಂಡು 5 ಲಕ್ಷವನ್ನು ಕೊಡ್ತೇನೆ ಅಂತ ಹೇಳಿದ ಮಂತ್ರಿಗಳಲ್ಲಿ ಒಂದು ಮಾತು ಹೇಳಬೇಕು. ಏನು? 5 ಲಕ್ಷದ ವಿಷಯ ಬಿಡುವ, ಆ ಹೆಂಗಸರದೊಂದು ಬಾಕಿ ಉಳಿದಿದ್ದಂತಲ್ಲ ಅದನ್ನೊಂದು ಕೊಡ್ಲಿಕ್ಕೆ ಯಾರು ಇಷ್ಟು ತನಕ ಮಾತಾಡಿದ್ರೆ ಸುಮ್ಮನೆ ಕೂತಿದ್ದಾರೆ. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಈ ತಿಂಗಳಿಗೂ ಬರ್ಲಿಲ್ಲ, ಅದಕ್ಕೆ ಎಲ್ಲ ಹೆಂಗಸರು. ಹೌದಾ? ಈಗೊಂಚೂರು ಮುಖದಲ್ಲಿ ನಗುವಂತ ನೀವು ಹೇಳಿದ್ದೆಲ್ಲ ಪ್ರಚಾರವಾಗಿ ಮುಂದಿನ ತಿಂಗಳು ಬರ್ಬೋದು ಅಂತ ಹೇಳಿ. ಏನು ಮಾಡುದು ಹೇಳಿ? ನನಗೆ ಮದುವೆ ಬೇಡ, ಆಗಬೇಕು ಎನ್ನುವ ಆಸೆಯಿಂದ ನಾನು ಬಂದೆ. ಆಗಬೇಕು ಅಂತ ಬಂದೆ, ಆಗುವುದಿಲ್ಲ ಅಂತ ಗೊತ್ತಾಯ್ತಲ್ಲ. ಹೋಗು. ಹೋಗುವಂತೆ ಮೇಲೆ ನೋಡಿದ್ರೆ ಹೋಗುವುದು ಹೇಗೆ? ಚಪ್ಪರ ಹೇಗುಂಟು ಅಂತ ನೋಡಿ. ನನಗೆ ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಇಲ್ಲ. ಸ್ವಲ್ಪ ಅವನಿಗೆ ದಾರಿ ಮಾಡಿಕೊಡ. ಆ ದಾರಿ ಅಲ್ಲ, ಮತ್ತೆ ಅಂತರಂಗದಿಂದ ಬಹಿರಂಗ, ಈ ರಂಗದಿಂದ ಬಣ್ಣದ ರಂಗಕ್ಕೆ. ಅಲ್ಲಿಗೆ ನಿನ್ನ ಅಪ್ಪನಲ್ಲಿಗೆ ದಯವಿಟ್ಟು ಯಾರು ಬೇಸರ ಮಾಡಬೇಡಿ. ಮಧ್ಯಂತರದಲ್ಲಿ ನಾನು ನಿರ್ಗಮಿಸ್ತಾ ಇದ್ದೇನೆ ಅಂತೇಳಿ ಅಗತ್ಯ ಬಿದ್ದಾಗ ಬರ್ತೇನೆ. ಹೇಗೆ ಸತ್ಕಾರದಿಂದ ನಾನು ಪ್ರೋತ್ಸಾಹಿಸಿದ್ರು ಹಾಗೆ ನಿರ್ಗಮನಕ್ಕೂ ಚಪ್ಪಾಳೆ ಇರಲಿ. ನಿವಾಸಿಗೆ